ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಹಾಯ್ ಎಲ್ರಿಗೂ. ಇವತ್ತು ನಾನು ಒಂದು ಈವ್ನಿಂಗ್ ಸ್ನ್ಯಾಕ್ ಜೊತೆ ಬಂದಿದ್ದೇನೆ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂತಹ ಪನ್ನೀರ್ ರೋಲನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಮೊದಲು ಚಪಾತಿಯನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡು ಇಡಬೇಕು. ಅಥವಾ ಬೆಳಗ್ಗೆ ಮಾಡಿದಂತಹ ಚಪಾತಿ ಉಳಿದಿದ್ರೆ ಅದನ್ನು ಕೂಡ ಕಾವಲಲ್ಲಿ ಹಾಕಿ ಹೀಗೆ ಬಿಸಿ ಮಾಡಿ ಇಟ್ಕೊಂಡು ಇಟ್ಟಿರಬೇಕು. ನಂತರ ಇದೆಲ್ಲ ಒಂದೊಂದಾಗಿ ಬಿಸಿ ಮಾಡಿದ ನಂತರ ನಾವು ಇದಕ್ಕೆ ಬೇಕಾದಷ್ಟು ಪನ್ನೀರನ್ನು ತೆಗೆದುಕೊಂಡು ಹೀಗೆ ಕ್ಯೂಬನ್ನಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಪನ್ನೀರ್ ಸ್ವಲ್ಪ ನಿಮಗೆ ಜಾಸ್ತಿ ಇಷ್ಟ ಆಗ್ತದೆ ಅಂತ ಇದ್ದರೆ ಸ್ವಲ್ಪ ಜಾಸ್ತಿನೇ ತಗೊಂಡು ಅದನ್ನು ಹೀಗೆ ಕ್ಯೂಬ್ನಾಗಿ ಕಟ್ ಮಾಡಿ ಇಟ್ಕೊಳ್ಬೋದು. ನಂತರ ಒಂದು ಕಪ್ನಲ್ಲಿ ಗಟ್ಟಿ ಮೊಸರನ್ನು ಅರ್ಧ ಕಪ್ ಆಗುವಷ್ಟು ತಗೊಳ್ಬೇಕು. ಅದಕ್ಕೆ ನಾವೀಗ ಈ ಮಸಾಲೆಗಳನ್ನೆಲ್ಲ ಸೇರಿಸ್ಕೊಳ್ಳಿಕ್ಕಿದೆ. ಮೊದಲಿಗೆ ಧನಿಯಾ ಪೌಡರ್, ಜೀರಾ ಪೌಡರ್, ಗರಂ ಮಸಾಲ, ಕಸೂರಿ ಮೇಥಿ, ಖಾರದ ಪೌಡರ್, ಉಪ್ಪು ಮತ್ತು ಅರಿಶಿನ ಇವೆಲ್ಲವನ್ನು 2 ಚಮಚ ಹಾಕಿ ಈ ಮೊಸರಿಗೆ ಸೇರಿಸ್ಕೊಳ್ಬೇಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಕಡೆ ಸೇರುವ ಹಾಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಪನ್ನೀರ್ ಏನಿದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಈಗ ನಿಮಗೆ ಪನ್ನೀರ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸಿದರೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಈ ಪನ್ನೀರ್ಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಒಂದು 10-15 ನಿಮಿಷದವರೆಗೆ ಹೀಗೆ ಅದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಈಗ ನೋಡಿ ಇದನ್ನು ಚೆನ್ನಾಗಿ ಕಲಸಿಟ್ಟಾಯಿತು. ಅಷ್ಟರಲ್ಲಿ ನಾವು ಒಂದು ಟೊಮೆಟೊ, ನೀರುಳ್ಳಿ ಹಾಗೆ ಕ್ಯಾಪ್ಸಿಕಮನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡು ಇರಬೇಕು. ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಎಣ್ಣೆಗೆ ಈ ಪನ್ನೀರ್ ಮಿಕ್ಸನ್ನು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ಈ ಮಸಾಲ ಮಿಕ್ಸ್ ಆದ ಪನ್ನೀರ್ ಈ ಎಣ್ಣೆಯಲ್ಲೇ ಈಗ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಚೆನ್ನಾಗಿ ಬೇಯಬೇಕು. ಈಗ ನೋಡಿ ಇದು ಕುದೀತಾ ಇದೆ. ಹೀಗೆ ನಾವು ಕೈಯಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ಆಗಲೇ ಕಟ್ ಮಾಡಿ ಇಟ್ಕೊಂಡಂತಹ ನೀರುಳ್ಳಿ ಹಾಗೆ ಟೊಮೆಟೊ ಮತ್ತು ಕ್ಯಾಪ್ಸಿಕಮನ್ನು ಒಂದೊಂದಾಗಿಯೇ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಇದು ಈಗ ಒಂದೊಂದಾಗಿ ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯ್ತಾ ಇದೆ. ನಾವು ಇದೆಲ್ಲವನ್ನು ಹಾಕಿದ ನಂತರ ಇದನ್ನು ಒಂದು 5-10 ನಿಮಿಷ ಆಗುವಷ್ಟು ಸಣ್ಣ ಉರಿಯಲ್ಲಿ ಇದನ್ನು ಹಾಗೆ ಮುಚ್ಚಿ ಕೂಡ ಇಡ್ಬೋದು. ಆಗ ಒಳ್ಳೆ ಚೆನ್ನಾಗಿ ಬೆಂದ್ಕೊಳ್ತದೆ. ನೋಡಿ ಈಗ ನಾನು 5 ನಿಮಿಷ ಬೇಯಿಸಿಟ್ಟು ಈಗ ಓಪನ್ ಮಾಡಿ ನೋಡ್ತಾ ಇದ್ದೇನೆ, ಚೆನ್ನಾಗಿ ಬೆಂದಿದೆ ಕೂಡ. ಈಗ ನೋಡಿ ಇದು ರೆಡಿ ಆಗಿದೆ. ಇದಕ್ಕೆ ನಾವು ಮೇಲ್ಗಡೆ ಬೇಕಾದರೆ ಫ್ಲೇಮನ್ನು ಆಫ್ ಮಾಡಿದ ನಂತರ ನಿಂಬೆ ರಸವನ್ನು ಕೂಡ ಹಿಂಡ್ಬೋದು. ರುಚಿ ಚೆನ್ನಾಗಿರ್ತದೆ. ಈಗ ನಾನಿಲ್ಲಿ ಇದನ್ನು ಒಂದು ಕೋನ್ ಥರ ಇದನ್ನು ಮಾಡ್ಕೊಳ್ತಾ ಇದ್ದೇನೆ ಚಪಾತಿಯನ್ನು. ಇದರ ಒಳಗೆ ಮಸಾಲೆಯನ್ನು ತುಂಬಿಸ್ಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅಥವಾ ನಾವು ಸುಮ್ಮನೆ ಹೀಗೆ ಚಪಾತಿಯ ಮೇಲೆ ಇಟ್ಟು ಮಸಾಲೆಯನ್ನು ಅದರ ಮೇಲೆ ಹಾಕಿ ರೋಲ್ ಕೂಡ ಮಾಡಿ ಕೊಡ್ಬೋದು. ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಂತ ಅಷ್ಟೇ. ಹೀಗೆ ನಾನು ಈ ಎಲ್ಲ ಚಪಾತಿಗಳಿಗೆ ಈ ಥರ ಮಸಾಲೆಗಳನ್ನೆಲ್ಲ ಹಾಕಿ ರೋಲ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇದು ಸಂಜೆ ಟೈಮ್ಗೆ ಒಂದು ಒಳ್ಳೆಯ ಮಕ್ಕಳಿಗೂ ಅಥವಾ ದೊಡ್ಡವರಿಗೂ ಕೂಡ ಒಳ್ಳೆಯ ಈವ್ನಿಂಗ್ ಸ್ನ್ಯಾಕ್ ಆಗಿರ್ತದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಸುಲಭವಾಗಿ ಬೇಗನೆ ಕೂಡ ನಾವು ಮಾಡ್ಕೊಳ್ಬೋದು. ಬೆಳಗಿನ ಚಪಾತಿ ಒಂದು ರೆಡಿ ಇದ್ದರೆ ನಾವು ಇದನ್ನು ಕೂಡಲೇ ಮಸಾಲೆಯನ್ನು ರೆಡಿ ಮಾಡಿ ಮಾಡಿಕೊಂಡ್ರೆ ಎಲ್ರಿಗೂ ಇಷ್ಟವಾಗ್ತದೆ. ನೋಡಿ ನೀವು ಕೂಡ ಮಾಡಿ ನೋಡಿ. ಸಂಜೆ ಟೈಮ್ಗೆ ಮಳೆ ಬರ್ತಾ ಇರುವಾಗ ಇದೊಂದು ಒಳ್ಳೆಯ ಈವ್ನಿಂಗ್ ಸ್ನ್ಯಾಕ್. ಅದರಿಂದ ನೀವು ಕೂಡ ಮಾಡಿ ನೋಡ್ತೀರಲ್ಲ, ಮಾಡಿ ನೋಡಿ ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.